ನಮಸ್ಕಾರ ಕರ್ನಾಟಕ. ನಿನ್ನೆ ಹೈಕೋರ್ಟ್ ಆಫ್ ಕರ್ನಾಟಕದಲ್ಲಿ ಒಂದು ದೊಡ್ಡ ಹೈಟೆಕ್ ಡ್ರಾಮಾ ತರ ನಡೆದಿದೆ. ಅಂದ್ರೆ ಒಂದು ಫಿಲಂ ರೀತಿನಲ್ಲಿ ಒಬ್ಬ ಶಿವಮೊಗ್ಗದ ಸಾಗರದ ಕೆಪಿಟಿಸಿಎಲ್ ನ ಇಂಜಿನಿಯರ್ ಶಾಂತಕುಮಾರಸ್ವಾಮಿ ಜಸ್ಟಿಸ್ ನಾಗಪ್ರಸನ್ನ ಅವರಿಗೆ, ಸ್ವಾಮಿ ನನ್ನನ್ನು ರಕ್ಷಣೆ ಮಾಡಿಲ್ಲ ಅಂದ್ರೆ ನಾನು ಕೋರ್ಟಿಂದ ಆಚೆನೆ ಹೋಗಲ್ಲ, ನನ್ನ ಮನೆಗೆ ಹೋಗಲ್ಲ ಅಂತೇಳಿ ನಿನ್ನೆ ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ. ಕಾರಣ ಏನು ಅಂತ ಎಲ್ಲ ನೋಡಕ್ ಹೋಯ್ತು ಅಂತಂದ್ರೆ ಆತನ ಹತ್ರ ದುಡ್ಡು ಪೀಕ್ಲಿಕ್ಕೆ ಸಾಗರದ ಡಿವೈಎಸ್ಪಿ ಪೊಲೀಸರು ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಪೊಲೀಸ್ ಮಾಮಾಗಳು ಭ್ರಷ್ಟರು ಅಂತ. ಇದನ್ನ ಈಗ ಪ್ರೂವ್ ಮಾಡಬೇಕಾಗಿಲ್ಲ, ಒಂದೊಂದೇ ಕೇಸ್ ಈಚೆ ಬರ್ತಾ ಇದೆ. ಸಾಗರದ ಶಾಂತಕುಮಾರ ಸ್ವಾಮಿಗೆ ಅಲ್ಲಿನ ಲೋಕಲ್ MLA ಬೇಲೂರು ಗೋಪಾಲ್ ಕೃಷ್ಣ ಮತ್ತೆ ಆ ಪೊಲೀಸ್ ಮಾಮ ಬೇಡಿಕೆ ಇಡ್ತಾರೆ ಹಣ ಕೊಡಬೇಕು ಅಂತ. ಆ ಕೆಪಿಟಿಸಿಎಲ್ ಇಂಜಿನಿಯರ್ ಯಾವಾಗ ಹಣ ಕೊಡಕ್ಕೆ ಹಿಂದೆ ತೊಡೆದು ಮಾಡ್ತಾನೋ ಆ ರೆಕಾರ್ಡ್ ಅನ್ನ ಆ ಒಂದು ಹಣ ಬೇಡಿಕೆ ಇಟ್ಟಂತ ರೆಕಾರ್ಡ್ ಅನ್ನ ತಗೊಂಡೋಗಿ ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಕೊಡ್ತಾನೆ. ಲೋಕಾಯುಕ್ತ ಕಂಪ್ಲೇಂಟ್ ಕೊಟ್ಟಿದ ತಕ್ಷಣ ಡಿವೈಎಸ್ಪಿ ಮತ್ತೆ ಆ ಕಾಂಗ್ರೆಸ್ ಬೇಲೂರು ಗೋಪಾಲ್ ಕೃಷ್ಣ ಇಬ್ರು ಸೇರಿ ಸ್ಕೆಚ್ ಹಾಕಿ ಆತನ ಮೇಲೆ ಸುಳ್ಳು ಕೇಸನ್ನ ರಿಜಿಸ್ಟರ್ ಮಾಡಿ, ಐ ಥಿಂಕ್ ಗಾಂಜಾ ಕೇಸನ್ನ ರಿಜಿಸ್ಟರ್ ಮಾಡಿ, ಆತ ಬೇರೆ ಮದುವೆ ಬೇರೆ ಆಗಿರ್ಲಿಲ್ಲ ಅಂತೆ. ರೌಡಿ ಶೀಟ್ ಓಪನ್ ಮಾಡ್ತೀವಿ, ಗುಂಡಾಕ್ತಿವಿ, ಗನ್ನನ್ನ ಬಳಸ್ತೀವಿ, ನಿನ್ನ ಮುಗಿಸ್ತೀವಿ ಅಂತ ಹೇಳಿ ಆತನನ್ನ ಜೈಲ್ಗೆ ಹಾಕ್ಸ್ತಾರೆ. ಅದೇ ಕೇಸನ್ನ ಇಟ್ಕೊಂಡು ಈತ 22ನೇ ತಾರೀಕು ಜುಲೈ ಪಾರ್ಟಿ ಇನ್ ಪರ್ಸನ್ ಅಪಿಯರ್ ಆಗಿದ್ದ. ತದನಂತರ ನಿನ್ನೆ ಜಸ್ಟಿಸ್ ನಾಗಪ್ರಸನ್ನ ಅವ್ರ ಮುಂದೆ ಅಪಿಯರ್ ಆಗಿದ್ದಾನೆ. ಪ್ರಶ್ನೆ ಏನಪ್ಪಾ ಅಂತಂದ್ರೆ, ನಾವೇನೋ ಸುಳ್ಳು ಹೇಳ್ಬಹುದು, ಈ ಸಾಗರದ ಕೇಸು ಸುಳ್ಳು ಹೇಳ್ತಾ ಪೊಲೀಸ್ ಮಾಮಾಗಳ ಬಗ್ಗೆ ನೀವೇ ಹೆಚ್ಚಿಸಿ. ಕರ್ನಾಟಕದ DGP ಅವರೇ ನೋಡ್ರಿ, ಸಾಗರದ ನಿಮ್ಮ ಡಿವೈಎಸ್ಪಿ ರೋಲ್ ಕಾಲ್ ಕೇಳಿದಾನೆ, ಅದನ್ನ ಕೊಟ್ಟಿಲ್ಲ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಸುಳ್ಳು ಗಾಂಜಾ ಕೇಸಲ್ಲಿ ಸಾಮಾನ್ಯ ಜನನಲ್ಲ DGP ಅವರೇ, DGP ಅಂಡ್ IGP ಆಫ್ ಕರ್ನಾಟಕ ಒಬ್ಬ KPTCL ಇಂಜಿನಿಯರ್ ಅನ್ನ ಸುಳ್ಳು ಗಾಂಜಾ ಕೇಸ್ ಹಾಕಿ ಮತ್ತೆ ರೆಕಾರ್ಡ್ ಇದೆಯಂತೆ. ಏನಂತ ಕಾಂಗ್ರೆಸ್ ಪಕ್ಷದ MLA ಬೇಲೂರು ಗೋಪಾಲ್ ಕೃಷ್ಣ ಮತ್ತೆ ಇವನು ನಿಮ್ಮ ಡಿವೈಎಸ್ಪಿ ರೋಲ್ ಕಾಲ್ ಕೇಳಿರೋದು, ಅಂದ್ರೆ ಹಣ ಕೊಡು ಅಂತ ಕೇಳಿರೋ ಅಂತ ರೆಕಾರ್ಡ್ ಮಾಡಿ ಲೋಕಾಯುಕ್ತ ಕೊಟ್ರೆ ಅವನ ಮೇಲೆ ಸುಳ್ಳು ಕೇಸ್ ಹಾಕಿ ಜೈಲಿಗೆ ಹಾಕಿದ್ದಾರೆ. ಅಲ್ಲ, ಒಂದ್ ಕೆಲಸ ಮಾಡಿ, ಕರ್ನಾಟಕದ ಪೊಲೀಸ್ ಇಲಾಖೆ ಅಂತ ತೆಗೆದುಬಿಟ್ಟು ಹೊಸದಾಗ ಒಂದು ನಾಮಕರಣ ಮಾಡಿ. DGP ಹೋಮ್ ಸೆಕ್ರೆಟರಿಗೆ ಮತ್ತೆ ಸಿದ್ದರಾಮಯ್ಯ ನಾನೇ ಹೇಳ್ತೀನಿ, ಕರ್ನಾಟಕದ ರೋಲ್ ಕಾಲ್ ಇಲಾಖೆ ಬ್ರಾಕೆಟ್ ಅಲ್ಲಿ ಪೊಲೀಸ್ ಖಾಕಿ ಪಡೆಗಳು ರೋಲ್ ಕಾಲ್ ಇಲಾಖೆ ಅಂತ ಹೊಸದಾಗಿ ನಾಮಕರಣ ಮಾಡಕ್ಕೆ ನಾನು ಸಿದ್ದರಾಮಯ್ಯಂಗೆ ಹೇಳ್ತೀನಿ. ನಾಚಿಕೆ ಮಾನ ಮರ್ಯಾದೆ ಪೊಲೀಸವ್ರಿಗಿದೆಯಾ? ಪ್ರತಿ ದಿವಸ DGP ನಾನು ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನನ್ನ ಹತ್ರ ಒಂದು 500 ನಮ್ಮ ಟೀಮ್ ಹತ್ರ ಒಂದು 500 ವಿಡಿಯೋ ರೆಕಾರ್ಡ್ ಇದೆ ವಸೂಲಿ ಮಾಡಿರೋದು. ಜೈಲ್ಗೆ ಹಾಕಿದ್ರೆ ಇಡೀ ಕರ್ನಾಟಕದ 90% ಇನ್ಸ್ಪೆಕ್ಟರ್ಗಳು ಸಬ್ ಇನ್ಸ್ಪೆಕ್ಟರ್ಗಳು ಜೈಲ್ಗೆ ಹೋಗ್ತಾರೆ. ಅಷ್ಟು ಡಾಟಾ ಬೇಸ್ ಇದೆ ವಿತ್ ಪ್ರೂಫ್. ಬೇಕು ಅಂತ ಹೇಳಿ ನಾನ್ ಬೇಕಾದ್ರೆ ನಿಮಗೆ ಕಳಿಸ್ಕೊಡ್ತೀನಿ. ಒಂದ್ ಕೆಲಸ ಮಾಡಿ, ಫೈನಲ್ ಆಗಿ ಒಂದ್ ಮಾತು ಹೇಳ್ತೀನಿ, ಕರ್ನಾಟಕದ DGP ನೇಮ್ ಅನ್ನ ಚೇಂಜ್ ಮಾಡ್ಬಿಡಿ. ಕರ್ನಾಟಕದ ಪೊಲೀಸ್ ಇಲಾಖೆ ಬೇಡ, ಕರ್ನಾಟಕದ ರೋಲ್ ಕಾಲ್ ಇಲಾಖೆ ನಮ್ಮ ಪೊಲೀಸ್ ಇಲಾಖೆ ಅಂತ ಬ್ರ್ಯಾಂಡ್ ಮಾಡಿ. ಥ್ಯಾಂಕ್ ಯು. ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೂ ಅಷ್ಟೇ, ಸಿದ್ದರಾಮಯ್ಯನವರೇ ಅಲಿಗೇಷನ್ ಮಾಡಿಕೊಂಡು 40% BJP ಅಂತೆಲ್ಲ ಬಂದ್ರು. ಸಿದ್ದರಾಮಯ್ಯನವರೇ, ನಾವು ಜನ ನಿಮ್ಮನ್ನೆಲ್ಲ ನೋಡಿ ಓಟ್ ಹಾಕಿದ್ರು. ನಾನು ಓಟ್ ಹಾಕಿಲ್ಲ, ಯಾಕಂದ್ರೆ ನಾನು ಬೇರೆ ಕಡೆ ಇದ್ದೆ. ಜನ ಓಟ್ ಹಾಕಿದ್ರು, ನಿಮ್ ಕೈಗೆ ಸರ್ಕಾರ ಕೊಟ್ರು, 136 ಸೀಟ್ ಕೊಟ್ರು, ಬಹುಮತ ಕೊಟ್ರು. ಇಂತ ಕೊಟ್ಟರೋ ಜನರಿಗೆ ಆ ಕಣ್ಣಲ್ಲಿ ನೀರು ಬಂದಾಗ ಯಾರನ್ನ ಬೈಕ್ ಅಂತಾರೆ ಸಿದ್ದರಾಮಯ್ಯನವರೇ? ನೀವೇ ಯೋಚನೆ ಮಾಡಿ. ಇವತ್ತು ಮೊನ್ನೆ ನೋಡಿದ್ರೆ ಅಲ್ಲಿ ಇದ್ರಲ್ಲಿ ಯಾದಗಿರಿನಲ್ಲಿ ಯಾರೋ ಚೆನ್ನಾರೆಡ್ಡಿ 30 ಲಕ್ಷ ಕೇಳ್ದ ಅಂತ ಅಲ್ಲೊಂದು ರಿಪೋರ್ಟ್ ಆಗಿತ್ತು, ಅಲ್ಲೊಂದು ಹೆಣ ಬಿತ್ತು. ಇಲ್ಲಿ ನೋಡಿದ್ರೆ AE ಹತ್ರ ರೋಲ್ ಕಾಲ್ ಅಂತೆ ಬೇಲೂರು ಗೋಪಾಲ್ ಕೃಷ್ಣ. CM ಸಿದ್ದರಾಮಯ್ಯನವರೇ, ಒಂದು ನಿಮ್ಮ MLAಗಳನ್ನ ಮೀಟಿಂಗ್ ಕರೀರಿ ದಯಮಾಡಿ. ಆ ಏಸ್ಗೆನ್ ತಿಂದು ಈ ತರ ಬೀದಿಗೆ ಬಂದು ಆಲ್ರೆಡಿ ಜನಗೆ ಬೇಜಾರಾಗ್ಬಿಟ್ಟಿದೆ. ರಾಜಕಾರಣಿಗಳು ಬೀದಿಗೆ ಬಂದಿದ್ದಾರೆ, ಅಧಿಕಾರಿಗಳು ಬೀದಿಗೆ ಬಂದಿದ್ದಾರೆ ಭ್ರಷ್ಟಾಚಾರದಲ್ಲಿ. ಈಗ ಜನರಿಗೆ ಏನು ಮಾತಾಡಬೇಕು ಅಂತ ಗೊತ್ತಿಲ್ಲ. ಸಿದ್ದರಾಮಯ್ಯನವರೇ, ದಯಮಾಡಿ ನಿಮ್ಮ MLAಗಳನ್ನ ಕರೆದು ಏಸ್ಗೆ ತಿಂದು ಈ ತರ ಬೀದಿಗೆ. ನೆನ್ನೆ ನೋಡಿ, ಆ AE ಓಪನ್ ಆಗಿ ಹೈಕೋರ್ಟ್ ಹತ್ರ ಆನ್ ರೆಕಾರ್ಡ್ ಹೇಳಿದಾನೆ, ಜುಡಿಷಿಯರಿ ಮುಂದೆ ಆನ್ ರೆಕಾರ್ಡ್ ಹೇಳಿದಾನೆ, ವಿತ್ ಪ್ರೂಫ್ ಇದೆಯಂತೆ. ಬೇಲೂರು ಗೋಪಾಲ್ ಕೃಷ್ಣ ರೋಲ್ ಕಾಲ್ ಕೇಳಿರೋದು ಅವನು ಡಿವೈಎಸ್ಪಿ ಜೊತೆನಲ್ಲಿ. ಪೊಲೀಸ್ ಇಲಾಖೆ ನೀವೇ ಹೇಳಿದಿರಾ 2022ರಲ್ಲಿ ನಾವು ಆ ಒಂದು ADGPನ 500 crores PSI ದಲ್ಲಿ ಜೈಲಿಗೆ ಕಳಿಸಿದಾಗ ನೀವೇ ಹೇಳಿದಿರಾ. ಪೊಲೀಸ್ ಇಲಾಖೆ ಸಿದ್ದರಾಮಯ್ಯನವರೇ, ನೀವು ಬೆಳಗಾಮಲ್ಲಿ ಹೇಳಿದಿರಾ ಪೊಲೀಸ್ ಇಲಾಖೆ ಪೊಲೀಸರು, ನಮ್ಮ ಕರ್ನಾಟಕದ ಪೊಲೀಸರು ಕಳ್ಳರು ಅಂತ. ಅದನ್ನ ನಿಜ ಮಾಡಕ್ ಕೊಟ್ಟಿದ್ದಾರೆ.
ಅದಕ್ಕೆ ಕಡಿವಾಣ ಹಾಕಬೇಕು, ಅದು ನಿಮ್ಮ ಕೆಲಸ. ಅದಕ್ಕೋಸ್ಕರ ತಾವು CM ಆಗಿರೋದು ಸಿದ್ದರಾಮಯ್ಯನವರೇ. ದಯಮಾಡಿ ನಿಮ್ಮ ಮೇಲೆ ಗೌರವ ಇದೆ, ಇದಕ್ಕೊಂದು ಕಡಿವಾಣ ಹಾಕಿ. ಥ್ಯಾಂಕ್ ಯು. ಬಾಂಗ್ಲಾದೇಶ ಬೀದಿಗೆ ಬಂದಿದೆ. ಕಾರಣ ತುಂಬಾ ಸಿಂಪಲ್ ಸ್ನೇಹಿತರೆ. ಕಾರಣ ಆ ಒಂದು ಶೇಖ್ ಹಸೀನಾ ಏನಿದ್ದಾಳೆ, 15 ವರ್ಷದ ಒಂದು ದೊಡ್ಡ ದುರಾಡಳಿತ ಅಂತ ಹೇಳಿದ್ರೆ ತಪ್ಪಾಗಲಾರದು. ಆಮೇಲೆ ಆಕೆ ಮಾಡಿದ್ದು ಥೇಟ್ ಒಬ್ಬ ಡಿಕ್ಟೇಟರ್ ತರ ಬಾಂಗ್ಲಾದೇಶವನ್ನ ಇಪ್ಪಿ ಇಂಡಿಯಾ ಮಾಡ್ಬಿಟ್ಲು. ನಮ್ಮ ದೇಶದ ಶ್ರೀಮಂತ ಶ್ರೀಮಂತ ಇನ್ವೆಸ್ಟರ್ಗಳು ಲೈಕ್ ಅದಾನಿ ಅವರು ಅಲ್ಲಿ ಇನ್ವೆಸ್ಟ್ಮೆಂಟ್ಸ್ ಇದೆ. ಆಮೇಲೆ ಬಾಂಗ್ಲಾದೇಶಿಗೆ ಕರೆಂಟ್ ಕೊಡೋಕ್ಕೋಸ್ಕರನೇ 1-2 ರಾಜ್ಯದಲ್ಲಿ, ಜಾರ್ಖಂಡ್ ಮತ್ತೆ ಛತ್ತೀಸ್ಗಢಲ್ಲಿ ಅಲ್ಲಿರುವ ಆದಿವಾಸಿಗಳನ್ನ ಒಕ್ಕಲಿಬ್ಬರಿಸಿ ಅಲ್ಲಿ ಪ್ಲಾಂಟ್ಗಳನ್ನ ಹಾಕಿ ಬಾಂಗ್ಲಾದೇಶಕ್ಕೆ ಕರೆಂಟ್ ಕೊಟ್ಟಂತ ಭಾರತ. ಇವತ್ತು ಅದು ಬಾಂಗ್ಲಾದೇಶ ಬೀದಿಗೆ ಬಂದು ಬೂದಿಯಾಗಿದೆ. ನಮ್ಮ ದೇಶದ ಪ್ರಧಾನಿ ಆಗಿರ್ಬೋದು, ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಆಗಿರ್ಬೋದು, ಮಾತನಾಡುವ ತಾಕತ್ತಿಲ್ಲ. ಆಕೆ ಅಲ್ಲಿ ಭುಗಿಲೆದ್ದಾಗ 300-400ಕ್ಕೂ ಹೆಚ್ಚು ಜನ ಸತ್ತಿದ್ದಾರೆ ಬೀದಿಗೆ ಬಂದು. ಆ ಶೇಖ್ ಹಸೀನಾಳ ದುರಾಡಳಿತದಲ್ಲಿ ಅತಿ ಹೆಚ್ಚಿನ ಭ್ರಷ್ಟೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ನಮ್ಮ ದೇಶದ ಪ್ರಧಾನಿ ಆಗಿರ್ಬೋದು, ಯಾರು ಒಬ್ಬ ತುರುಕ್ಪಿಟಿಕ್ ಅಂತ ಇಲ್ಲ. ಜೊತೆನಲ್ಲಿ ಇನ್ನೊಂದು ಆಶ್ಚರ್ಯಕರ ಸಂಗತಿ ಏನಂತಂದ್ರೆ, ಈಕೆ ಅತಿ ಹೆಚ್ಚು ಭ್ರಷ್ಟಾಚಾರ ಮಾಡಿ ಅದನ್ನ ಭಾರತದಲ್ಲಿ ಎಷ್ಟೋ ರಾಜಕಾರಣಿಗಳ ಜೊತೆ ಕೈ ಜೋಡಿಸಿ ಆಡಳಿತಾರೂಢ ಸರ್ಕಾರದ ಜೊತೆನಲ್ಲಿ ಕೈ ಜೋಡಿಸಿ ಈಕೆ ಇನ್ವೆಸ್ಟ್ಮೆಂಟ್ ಮಾಡಿದಳಂತೆ. ಆಸ್ ಆಫ್ ನೌ ಈಕೆ ತ್ರಿಪುರಾದಲ್ಲಿದ್ದಾಳೆ. ಜೊತೆನಲ್ಲಿ ಡೆಲ್ಲಿನಲ್ಲಿ ಈಕೆ ಬಂಗ್ಲೆ ಸಹ ಇದೆ ಅಂತ ಹೇಳ್ತಾರೆ. ಆಮೇಲೆ ಸಾವಿರಾರು ಕೋಟಿ ಭಾರತದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಈಗ ಬ್ರಿಟನ್ನಲ್ಲಿ ತನ್ನ ಕೊನೆಯ ದಿನಗಳನ್ನ ಕಳೆಯಲು 74 ವರ್ಷದ ಈಕೆ ಈಗ ಭಾರತದಿಂದ ಪರಾರಿಯಾಗಲು ಹೊರಟಿದ್ದಾಳೆ. ಮೋಸ್ಟ್ಲಿ ಸರ್ಕಾರ ಸಪೋರ್ಟ್ ಮಾಡ್ತಾ ಇರಬೇಕು. ನಮ್ಮ ಕರ್ನಾಟಕ ರಾಜ್ಯ ಬಾಂಗ್ಲಾದೇಶ ತರ ಬೀದಿಗಳಲ್ಲಿ ಒಡೆದಾಡಿಕೊಂಡು ದೇಶ ಬಿಕ್ರಿ ಆಗಬಾರ್ದು. ಅದೇ ರೀತಿ ಶ್ರೀಲಂಕಾ 1 ವರ್ಷದ ಹಿಂದೆ ಏನಾಯ್ತು ಅಂತ ನಿಮ್ಮೆಲ್ಲರಿಗೂ ಗೊತ್ತಿದೆ. ಆ ರೀತಿ ಆಗಬಾರ್ದು ಅಂತಂದ್ರೆ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಬೇಕು. ಭ್ರಷ್ಟಾಚಾರ ಸೇವೆ ಮಾಡ್ತೀವಿ ಅಂತೇಳಿ ಲೂಟಿ ಮಾಡ್ತಾ ಇರುವಂತ ರಾಜಕಾರಣಿಗಳಿಗೆ ಓಪನ್ ಆಗಿ ಎಕ್ಸ್ಪೋಸ್ ಮಾಡಬೇಕು. ಆಮೇಲೆ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ಕರ್ನಾಟಕದಲ್ಲಿ ಅವರು ಡಿಕ್ಲೇರ್ಡ್ಗೆ ನಮ್ಮ ರಾಜ್ಯದ ರಾಜಕಾರಣಿಗಳು ಡಿಕ್ಲರೇಷನ್ಗೆ ಇದು ಆಸ್ತಿಗಳನ್ನ ಡಿಕ್ಲೇರ್ ಮಾಡಿದ್ರೆ ಎಲೆಕ್ಷನ್ ಕಮಿಷನ್ಗೆ ಅವ್ರ ಜೊತೆಲಿ ಅಕ್ಕಪಕ್ಕ ಕೋಟ್ಯಾಂತರ ರೂಪಾಯಿ ಬೇನಾಮಿ ಮಾಡೋರನ್ನ ಜೊತೆಲಿ ಇಟ್ಕೊಳ್ತಾರೆ. ಅವ್ರನ್ನ ಜೊತೆಲಿ ಇಟ್ಕೊಳ್ಳೋದೇ ಕಾರಣ ಏನಕ್ಕೆ ಅಂತಂದ್ರೆ ಅವರ ಬೇನಾಮಿ ಆಸ್ತಿಗಳನ್ನ ಅವ್ರ ಹೆಸರಿಗೆ ಕೊಟ್ಟು ಸಾವಿರಾರು ಕೋಟಿ ಬಾಡಿಗೆಗಳು ಬರಂಗ್ ಮಾಡ್ತಾರೆ. 16 ಚಿನ್ನದ ಅಂಗಡಿಗಳು, ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ಗಳು, ಮಾಲ್ಗಳು, ರಿಸಾರ್ಟ್ಸ್ಗಳು ಅವ್ರ ಹೆಸರುಗಳಲ್ಲಿ. ಯಾಕಂದ್ರೆ ಒಬ್ಬ CM ಮಿನಿಸ್ಟರ್ ಆಗಿದ ತಕ್ಷಣ ಸಾವಿರಾರು ಕೋಟಿ ಲಂಚ ಬರುತ್ತಲ್ಲ, ಆ ಬೇನಾಮಿಗಳನ್ನ ಅಕ್ಕಪಕ್ಕ ಲೆಫ್ಟ್ ರೈಟ್ ಅಂತ ಮಾಡ್ಕೊಂಡು ಅವ್ರ ಹೆಸರುಗಳಲ್ಲಿ ಸಾವಿರಾರು ಕೋಟಿ ಮಾಡಿರ್ತಾರೆ. ಬಾಡಿಗೆಗಳೇ ನನ್ ತಿಳಿದಂಗೆ ಬೆಂಗಳೂರಲ್ಲಿ ಒಂದು ಒಬ್ಬೊಬ್ಬರಿಗೆ 800 ಕೋಟಿ, 500 ಕೋಟಿ, 400 ಕೋಟಿ ಈ ಮಾಜಿಗಳಿಗೆಲ್ಲ ಬರ್ತದಂತೆ. ಪ್ರಶ್ನೆನಪ್ಪ ಅಂತಂದ್ರೆ ಈ ತರ ಲೂಟಿ ಮಾಡಿ ಜನರು ಒಂದು ತುತ್ತು ಅನ್ನಕ್ಕೂ ಪರದಾಡ್ತಾ ಇದ್ದಾರೆ. ಆಮೇಲೆ ನಮ್ಮ ದೇಶ ಬಾಂಗ್ಲಾದೇಶ ತರ ಬೀದಿಗೆ ಬರಬಾರ್ದು. ಹಾಗಾಗಿ ಇವರುಗಳನ್ನ ಕಂಟ್ರೋಲ್ ಮಾಡಬೇಕಾದ್ರು, ಎಕ್ಸ್ಪೋಸ್ ಮಾಡಬೇಕಾದ್ರು. ಮುಂದಿನ ದಿನಗಳಲ್ಲಿ ಯುವ ಜನತೆ ನಮ್ಮಂತವರು ವಿಧಾನಸೌಧಕ್ಕೆ ಹೋಗಬೇಕಾಗಿದೆ. ಹಾಗಾಗಿ ಈ ಹೋರಾಟ. ಥ್ಯಾಂಕ್ ಯು.